Welcome back to Concepts of Mechanical Engineering to week 2. ಅದರಲ್ಲಿ heat treatment of steel ಇದ್ವಿ. So in the previous video you learned about heat treatment ಅಂದರೆ ಏನು ಅದರದ್ದು ಪಾರ್ಟ್ನ ತಿಳ್ಕೊಂಡಿದ್ದೀರಿ. ಅದರಲ್ಲಿ ನಿಮಗೆ ಕ್ಲಾಸಿಫಿಕೇಶನ್ ಆಫ್ ಹೀಟ್ ಟ್ರೀಟ್ಮೆಂಟ್ ಆಗಿರ್ಬೋದು, ಪರ್ಪಸ್ ಆಫ್ ಹೀಟ್ ಟ್ರೀಟ್ಮೆಂಟ್ ಆಗಿರ್ಬೋದು, ಪ್ರೋಸೆಸ್ ಆಫ್ ಹೀಟ್ ಟ್ರೀಟ್ಮೆಂಟ್ ಆಗಿರ್ಬೋದು, ಅದೆಲ್ಲ ಕಂಟೆಂಟ್ ಕೂಡ ತಿಳ್ಕೊಂಡಿದ್ದೀರಿ. ಆ್ಯಂಡ್ ಬಿಫೋರ್ ಗೋಯಿಂಗ್ ಟು ಎನಿ ಹೀಟ್ ಟ್ರೀಟ್ಮೆಂಟ್ ಪ್ರೋಸೆಸ್ ಪ್ಲೀಸ್ ಗೋ ಥ್ರೂ ದಿಸ್ ಫಸ್ಟ್ ಸೆಷನ್. ಬಿಕಾಸ್ ಫಸ್ಟ್ ಸೆಷನ್ ನೀವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಕಮಿಂಗ್ ಸೆಷನ್ಸು ಈಸಿ ಆಗುತ್ತೆ. So I'm going to take up, so this one already explained in the previous slides. Hangagi I'm going to directly go to the second session, that is annealing and normalizing heat treatment processes. Annealing andre enu? So nodi tumba important definition idu. You will get directly the question like define athwa what is annealing anta keltare. Hangagi you should write a proper sentence illiro tarane baribekagutte. So annealing ಅನ್ನೋದು ಒಂದು heat treatment process. So annealing is the process of heating the steel. ನೋಡಿ ಸ್ಟೀಲ್ನ ಎಲ್ಲಿಗೆ ಹೀಟ್ ಮಾಡ್ತಾರೆ, ನಿಯರ್ ಅಥವಾ ಅದು ಎಕ್ಸಾಕ್ಟ್ ಆಗಿ ಕ್ರಿಟಿಕಲ್ ಟೆಂಪ್ರೇಚರ್ ಏನು 900 ಡಿಗ್ರಿ ಸೆಂಟಿಗ್ರೇಡ್ ಇದೆಯೋ ಸ್ಟೀಲನ್ನು ಇಷ್ಟು ಟೆಂಪ್ರೇಚರ್ಗೆ ಹೀಟ್ ಮಾಡ್ತಾರೆ. ನಾನು ಆಲ್ರೆಡಿ ಹೇಳಿದ್ದೀನಿ ಹೀಟ್ ಟ್ರೀಟ್ಮೆಂಟ್ ಪ್ರೋಸೆಸ್ಸಲ್ಲಿ ಫಸ್ಟ್ ಸ್ಟೆಪ್ ಏನು ಹೀಟಿಂಗ್, ಅದಾದಮೇಲೇನು ಸೋಕಿಂಗ್ ಅಥವಾ ಹೋಲ್ಡಿಂಗ್ ಅಂತ ಕರಿತೀವಿ, ಅಲ್ಲೇ ಸ್ವಲ್ಪ ಹೊತ್ತು ಬಿಡಬೇಕು ಫಾರ್ ಪರ್ಟಿಕ್ಯುಲರ್ ಟೈಮ್, ಅದಾದಮೇಲೆ ಕೂಲಿಂಗ್. ಈ ಮೂರು ಸ್ಟೆಪ್ಪು ಎಲ್ಲ ಪ್ರೋಸೆಸ್ಸಲ್ಲೂ ಕಾಮನ್ ಆಗಿರುತ್ತೆ. ಹಾಗಾಗಿ ಇಲ್ಲಿ ಏನಾಗುತ್ತೆ ಅನಿಲಿಂಗಲ್ಲಿ ಅಂತ ಹೇಳಿದ್ರೆ ಎಷ್ಟು ಟೆಂಪ್ರೇಚರ್ಗೆ ಹೀಟ್ ಮಾಡ್ತಾರೆ ಸ್ಟೀಲ್ನ, ನಿಯರರ್ ಟು ದ ಕ್ರಿಟಿಕಲ್ ಟೆಂಪ್ರೇಚರ್ ದಟ್ ಈಸ್ ನಿಯರ್ಲಿ ಈಕ್ವಲ್ ಟು 900 ಡಿಗ್ರಿ ಸೆಂಟಿಗ್ರೇಡ್. 900 ಡಿಗ್ರಿ ಸೆಂಟಿಗ್ರೇಡ್ಗೆ ಹೀಟ್ ಮಾಡ್ತಾರೆ. ನೆಕ್ಸ್ಟು ಹೋಲ್ಡ್ ಇಟ್ ಫಾರ್ ಸೂಟಬಲ್ ಟೈಮ್. ಸೊ ಸಮ್ ಟೈಮ್ ಫಾರ್ 15 to 20 ಮಿನಿಟ್ಸ್ ಆಗಿರ್ಬೋದು. ಸಮ್ ಟೈಮ್ಸ್ ಫಾರ್ ಅ ಬಿಗ್ಗರ್ ಕಾಂಪೊನೆಂಟ್ಸ್ ಇಟ್ ಮೇ ಗೋ ಅಪ್ ಟು 2 hours. ಸೊ ಹೋಲ್ಡಿಂಗ್ ಫಾರ್ ಸಮ್ ಟೈಮ್ and allow the component to cool slowly in the furnace itself. ಇದು ತುಂಬ ಇಂಪಾರ್ಟೆಂಟ್ ನೋಡಿ. ಯಾವ ಒಂದು ಪ್ರೋಸೆಸ್ಸಲ್ಲಿ ಸ್ಟೀಲನ್ನು ಫರ್ನೆಸ್ ಒಳಗಡೆ ಕೂಲ್ ಮಾಡ್ತಾರೆ ಅಂತ ಕೇಳ್ಬೋದು. ಅಂದರೆ ಜಸ್ಟ್ ಲೈಕ್ ಅಪ್ಲಿಕೇಶನ್ ಲೆವೆಲ್ ಕ್ವಶನ್, ಯಾವುದೋ ಒಂದು ಗೇರ್ನ ಫರ್ನೆಸ್ಸಲ್ಲೇ ಸ್ಲೋ ಆಗಿ ಕೂಲ್ ಆಗೋದಕ್ಕೆ ಇಟ್ಟಿದ್ದಾರೆ, ಯಾವ ಪ್ರೋಸೆಸ್ ಪ್ರಿಫರ್ ಮಾಡ್ತೀರಾ ಅಂತ ಕೇಳ್ಬೋದು. ಹಾಗಾಗಿ ಫರ್ನೆಸ್ ಒಳಗಡೆ ಕೂಲ್ ಮಾಡೋದು ಯಾವುದು ಅನಿಲಿಂಗ್ ಅಲ್ಲ. ಇನ್ನು ಯಾವುದು ಪ್ರೊಸೆಸಲ್ಲೂ ಕೂಡ ನಾವು ಫರ್ನೆಸ್ ಒಳಗಡೆ ಕೂಲಿಂಗ್ ಮಾಡದೇ ಇರೋದ್ರಿಂದ ಈ ಮೂರು ಸ್ಟೆಪ್ಪನ್ನು ಅರ್ಥ ಮಾಡ್ಕೊಳ್ಳಿ. ಸೊ ಹೀಟಿಂಗ್ ನಿಯರರ್ ಟು ಕ್ರಿಟಿಕಲ್ ಟೆಂಪ್ರೇಚರ್, ಸೋಕಿಂಗ್ ಫಾರ್ ಪರ್ಟಿಕ್ಯುಲರ್ ಟೈಮ್ ಆ್ಯಂಡ್ ಕೂಲಿಂಗ್ ಇನ್ ಅ ಫರ್ನೆಸ್. ಸೊ ಇದನ್ನು ನೀವು ಅರ್ಥ ಮಾಡಿಕೊಂಡ್ರೆ ಅನಿಲಿಂಗ್ ಕಷ್ಟ ಆಗೋದಿಲ್ಲ. ಏನಕ್ಕೆ ಅನಿಲಿಂಗ್ ಬೇಕು? ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸ್ಟೀಲನ್ನು ಸಾಫ್ಟ್ ಮಾಡೋದಕ್ಕೆ ಬೇಕು. ಈಗ ನೀವು ಕೋಲ್ಡ್ ವರ್ಕಿಂಗ್ ಅಥವಾ ಹಾಟ್ ವರ್ಕಿಂಗ್ ಮಾಡಬೇಕಾದ್ರೆ ಆಲ್ರೆಡಿ ಏನೋ ಒಂದು ಹಾರ್ಡ್ನೆಸ್ ಬಂದ್ಬಿಟ್ಟಿರುತ್ತೆ. ಅದನ್ನು ನಿಮ್ಮ ಒಂದು ಪರ್ಟಿಕ್ಯುಲರ್ ಅಪ್ಲಿಕೇಶನ್ಗೆ ಏನೋ ನಿಮಗೆ ಸಾಫ್ಟ್ ಆಗಬೇಕಾಗುತ್ತೆ ಸ್ಟೀಲು. ಅಂಥ ಟೈಮಲ್ಲಿ ಈಸಿಯಾಗಿ ಮೆಷಿನಿಂಗ್ ಮಾಡೋದಕ್ಕೆ ಮತ್ತು ಮತ್ತೆ ಕೋಲ್ಡ್ ವರ್ಕಿಂಗ್ ಮಾಡೋದಕ್ಕೆ ಸಾಫ್ಟ್ ಮಾಡೋಕ್ಕೋಸ್ಕರ ಅನಿಲಿಂಗ್ ಬೇಕು. ಗ್ರೈನ್ ಸೈಜ್ ಮತ್ತು ಸ್ಟ್ರಕ್ಚರು ನೀಟಾಗಿ ರಿಫೈನ್ ಆಗೋದಕ್ಕೆ ನಮಗೆ ಅನಿಲಿಂಗ್ ಬೇಕು. ಇಂಟರ್ನಲ್ ಸ್ಟ್ರೆಸಸ್ ಡೆವಲಪ್ ಆಗಿರುತ್ತಲ್ಲ, ಯಾವಾಗ ರಾ ಮೆಟೀರಿಯಲ್ನ ತಯಾರಿಸಬೇಕಾದ್ರೆ ಅದನ್ನು ನಾವು ಕಡಿಮೆ ಮಾಡೋದಕ್ಕೆ ಅನಿಲಿಂಗ್ ಪ್ರೋಸೆಸ್ ಬೇಕು. ಎಲೆಕ್ಟ್ರಿಕಲ್ ಮತ್ತು ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಚೇಂಜ್ ಮಾಡೋದಕ್ಕೆ ನಮಗೆ ಬೇಕಾಗಿರೋ ಅಪ್ಲಿಕೇಶನ್ ಯೂಸ್ ಮಾಡೋದಕ್ಕೆ ಅನಿಲಿಂಗ್ ಬೇಕು. ಕ್ಯಾಸ್ಟಿಂಗ್ ಮಾಡಬೇಕಾದ್ರೆ ಗ್ಯಾಸಸ್ ಟ್ರ್ಯಾಪ್ ಆಗಿರುತ್ತೆ ಒಳಗಡೆ. ಗ್ಯಾಸಸ್ ಟ್ರ್ಯಾಪ್ ಆಗಿದ್ದರೆ ದಟ್ ಲೀಡ್ಸ್ ಟು ಅ ಕ್ರ್ಯಾಕಿಂಗ್ ಆರ್ ಕೆಟಾಸ್ಟ್ರಾಫಿಕ್ ಫೇಲ್ಯೂರ್ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ಅದನ್ನು ನಾವು ರಿಮೂವ್ ಮಾಡೋದಕ್ಕೆ ಅಥವಾ ಅದನ್ನು ತೆಗಿಯೋದಕ್ಕೆ ಅನಿಲಿಂಗ್ ಪ್ರೋಸೆಸ್ ಬೇಕು. ಸೊ ಇಷ್ಟು ಇರೋದಕ್ಕೆ ಸ್ಟೀಲನ್ನು ನಾವು ಜಾಸ್ತಿ ಅನಿಲಿಂಗ್ ಒಂದು ಹೀಟ್ ಟ್ರೀಟ್ಮೆಂಟಲ್ಲಿ ನೋಡ್ತೀವಿ ಬಿಫೋರ್ ಯೂಸಿಂಗ್ ಟು ಅ ಪರ್ಟಿಕ್ಯುಲರ್ ಅಪ್ಲಿಕೇಶನ್. ಸೊ ಯು ಕ್ಯಾನ್ ಸಿ ಸಮ್ ಇಮೇಜ್ ಹಿಯರ್. ವಿ ಹ್ಯಾವ್ ಅ ಕಾಂಪೊನೆಂಟ್. ಸೊ ಯು ನೀಡ್ ಟು ಪುಟ್ ಅಥವಾ ಪ್ಲೇಸ್ ಇನ್ಸೈಡ್ ದ ಫರ್ನೆಸ್ ಆ್ಯಂಡ್ ಅಲೋ ಇಟ್ ಫಾರ್ ಸಮ್ ಟೈಮ್ಸ್. ಆ್ಯಂಡ್ ಫರ್ನೆಸ್ಸಲ್ಲೇ ಕೂಲ್ ಮಾಡಿದ್ರೆ ಕ್ರಿಸ್ಟಲ್ ಸ್ಟ್ರಕ್ಚರ್ ಎಷ್ಟು ರಿಲ್ಯಾಕ್ಸ್ ಅಥವಾ ರಿಫೈನ್ ಆಗುತ್ತೆ ನೋಡಿ. ಸೊ ಮೆಟಲ್ ಸಾಫ್ಟ್ ಆಯಿತು, ಡಕ್ಟೈಲ್ ಆಯಿತು. ಹೀಟ್ ಮತ್ತು ಕೂಲ್ ವೆರಿ ಸ್ಲೋ ಆಗೋದ್ರಿಂದ ಮೆಷಿನಿಂಗ್ ಚೆನ್ನಾಗಿ ಮಾಡ್ಬೋದು. ಹಾಗಾಗಿ ಸಾಫ್ಟ್ ಮತ್ತು ಡಕ್ಟೈಲ್ ಅನ್ನೋ ಒಂದು ಕಾಂಪೊನೆಂಟ್ ಸ್ಟೀಲು ನಿಮಗೆ ತಯಾರಾಗುತ್ತೆ ಫಾರ್ ಎ ಪರ್ಟಿಕ್ಯುಲರ್ ಅಪ್ಲಿಕೇಶನ್. ಇನ್ನು ಟೈಪ್ಸ್ ಆಫ್ ಅನಿಲಿಂಗ್ ಬರೋಣ. ವಿ ಹ್ಯಾವ್ 2 ಟೈಪ್ಸ್ ಆಫ್ ಅನಿಲಿಂಗ್. ಸೊ ಒನ್ ಈಸ್ ಪ್ರೋಸೆಸ್ ಅನಿಲಿಂಗ್. ಆ ಪ್ರೋಸೆಸ್ ಅನಿಲಿಂಗು ತುಂಬ ಫಾಸ್ಟಾಗಿ ಆಗುತ್ತೆ ಮತ್ತು ಕಡಿಮೆ ಕಾಸ್ಟು. ಅಂದರೆ ಜಾಸ್ತಿ ಪ್ರೋಸೆಸ್ ಅನಿಲಿಂಗ್ ಯೂಸ್ ಮಾಡ್ತಾರೆ. ಏನಕ್ಕೆ ಮಾಡ್ತಾರೆ ಇದನ್ನು? ವರ್ಕೆಬಿಲಿಟಿ, ನೀಟಾಗಿ ವರ್ಕ್ ಮಾಡೋದಕ್ಕೆ ರೆಡಿ ಮಾಡ್ತಾಯಿದ್ದೀವಿ ಕಾಂಪೊನೆಂಟ್ನ. ಯಾವಾಗ ಯೂಸ್ ಮಾಡ್ತಾರೆ? ಕೋಲ್ಡ್ ವರ್ಕಿಂಗ್ ಸ್ಟೇಜಸಲ್ಲಿ ಯೂಸ್ ಮಾಡ್ತಾರೆ. ಹಾಗಾಗಿ ಅದ್ರ ಪ್ರೋಸೆಸ್ ಬಗ್ಗೆ ಹೇಳೋದಾದರೆ ಹೀಟಿಂಗ್ ಬಿಲೋ ಆರ್ ನಿಯರ್ ಕ್ರಿಟಿಕಲ್ ಟೆಂಪರೇಚರ್. ಕ್ರಿಟಿಕಲ್ ಟೆಂಪ್ರೇಚರ್ ಅಂತ ಏನಿದೆಯೋ ಅದಕ್ಕಿಂತ ಕಡಿಮೆ ಅಥವಾ ಅದ್ರ ನಿಯರೆಸ್ಟು ಟೆಂಪ್ರೇಚರ್ಗೆ ನಾವು ಹೀಟ್ ಮಾಡಿದ್ರೆ ಅದು ಪ್ರೋಸೆಸ್ ಅನಿಲಿಂಗು. ಅದಾದಮೇಲೆ ಸ್ಲೋ ಕೂಲಿಂಗ್ ಮಾಡ್ತೀವಿ.
ಆವಾಗ ರೀಕ್ರಿಸ್ಟಲೈಸೇಷನ್ ಆಗಿ ನಿಮಗೆ ಬೇಕಾಗಿರುವಂಥ ಅಪ್ಲಿಕೇಶನ್ನು ಫಾರ್ಮೇಷನ್ ಆಗುತ್ತೆ. ಇನ್ನು ಸೆಕೆಂಡ್ ಟೈಪ್ ಇಸ್ ಫುಲ್ ಅನಿಲಿಂಗ್. ಫಸ್ಟ್ ಟೈಪ್ ಇಸ್ ಪ್ರೋಸೆಸ್ ಅನಿಲಿಂಗ್, ಸೆಕೆಂಡ್ ಟೈಪ್ ಇಸ್ ಫುಲ್ ಅನಿಲಿಂಗ್. ಆ್ಯಂಡ್ ಇದು ನಿಮ್ಗೆ ತುಂಬ ಪವರ್ ಸಪ್ಲೈ ಬೇಕಾಗುತ್ತೆ ಮತ್ತು ಲಾಂಗರ್ ಟೈಮು ಬೇಕಾಗುತ್ತೆ ಹೀಟ್ ಟ್ರೀಟ್ಮೆಂಟ್ ಪ್ರೋಸೆಸ್. ಹೆಂಗೆ ಮಾಡ್ತಾರೆ ಇದನ್ನು? 30 to 50 ಡಿಗ್ರಿ ಎಬೋ ಅಪ್ಪರ್ ಕ್ರಿಟಿಕಲ್ ಟೆಂಪ್ರೇಚರ್, ಲೋವರ್ ಕ್ರಿಟಿಕಲ್ ಟೆಂಪ್ರೇಚರ್ ಅನ್ನೋದನ್ನು ನಾನು ಪ್ರೀವಿಯಸ್ ಐರನ್ ಕಾರ್ಬನ್ ಡಯಾಗ್ರಾಮಲ್ಲಿ ಹೇಳಿದ್ದೀನಿ. ಸೊ ಅಲ್ಲಿ ನೋಡ್ಬೋದು ಸ್ಟೀಲನ್ನು 723 ಡಿಗ್ರಿಗಿಂತ ಮೇಲ್ಗಡೆ ಹೀಟ್ ಮಾಡಿದ್ರೆ ನಿಯರ್ಲಿ 900 ಡಿಗ್ರಿ ಸೆಂಟಿಗ್ರೇಡ್ ಅಪ್ಪರ್ ಕ್ರಿಟಿಕಲ್ ಟೆಂಪ್ರೇಚರ್ ಆಗುತ್ತೆ. ಸೊ ಬಿಲೋ ದ್ಯಾಟ್ 723 ಲೋವರ್ ಕ್ರಿಟಿಕಲ್ ಟೆಂಪ್ರೇಚರ್ ಆಗುತ್ತೆ. ಅದಕ್ಕಿಂತ ಅಪ್ಪರ್ ಕ್ರಿಟಿಕಲ್ ಟೆಂಪ್ರೇಚರ್ಗಿಂತ 30 to 50 ಡಿಗ್ರಿ ಎಬೋ ಅಂದರೆ ಇಟ್ಕೊಂಡು ಹೀಟ್ ಮಾಡಬೇಕು ಕಾಂಪೊನೆಂಟನ್ನು. ಆಮೇಲೆ ಹೋಲ್ಡಿಂಗ್ ಮಾಡಬೇಕು ಫಾರ್ ಸಮ್ ಟೈಮ್ ಆ್ಯಂಡ್ ಸ್ಲೋ ಫರ್ನೆಸ್ ಕೂಲಿಂಗ್ ಮಾಡಬೇಕು. ಸೊ ಎಷ್ಟು ಕೂಲಿಂಗ್ ಮಾಡ್ತಾರೆ? 20 to 30 ಡಿಗ್ರಿ ಸೆಂಟಿಗ್ರೇಡ್ ಪರ್ ಹವರ್. ನೋಡಿ, 200 ಡಿಗ್ರಿ 300 ಡಿಗ್ರಿ ಇರುವಂಥ ಕಾಂಪೊನೆಂಟು 1 ಗಂಟೆಗೆ 20 to 30 ಡಿಗ್ರಿ ಮಾತ್ರ ಕಡಿಮೆ ಆಗ್ತಾ ಬರುತ್ತೆ. ಫರ್ನೆಸ್ ಒಳಗಡೆನೇ ಕೂಲ್ ಮಾಡ್ತಿದ್ದೀರಾ, ಯು ಆರ್ ನಾಟ್ ಟೇಕನ್ ಔಟ್ ಆ್ಯಂಡ್ ಎಕ್ಸ್ಪೋಸ್ ಟು ದ ಏರ್. ಅವಾಗ ಪ್ರಾಪರ್ಟೀಸೇ ಚೇಂಜ್ ಆಗಿಬಿಡುತ್ತೆ. ಸೊ ಹಂಗಾಗಿ ಸಾಫ್ಟ್ ಆ್ಯಂಡ್ ಮೆಟಲ್ ಆಗುತ್ತೆ, ರಿಫೈನ್ ಗ್ರೈನ್ ಸೈಜ್ ಆಗುತ್ತೆ, ರಿಲೀವ್ ಸ್ಟ್ರೆಸಸ್ ಆಗುತ್ತೆ, ರಿಮೂವ್ ಗ್ಯಾಸಸ್ ಆಗುತ್ತೆ. ಈ ಥರ ಮಾಡೋದ್ರಿಂದ ಸೊ ಫುಲ್ ಅನಿಲಿಂಗು ಕೂಡ ನಾವು ಜಾಸ್ತಿ ನೋಡ್ತೀವಿ. ಆ್ಯಂಡ್ ಪ್ರೋಸೆಸ್ ಅನಿಲಿಂಗು ಕೂಡ ಕೆಲವೊಂದು ಅಪ್ಲಿಕೇಶನ್ಸಲ್ಲಿ ನೋಡ್ತೀವಿ, ಎಸ್ಪೆಷಲಿ ಕೋಲ್ಡ್ ವರ್ಕಿಂಗ್ ಸ್ಟೇಜಸಲ್ಲಿ ನೋಡ್ತೀವಿ. ಅನಿಲಿಂಗ್ನ ಎಲ್ಲೆಲ್ಲಿ ನೋಡ್ತೀವಿ ಅಂದರೆ ಎಲ್ಲ ಸ್ಟೀಲ್ ಮತ್ತು ಸ್ಟೀಲ್ ಅಲಾಯ್ಸ್ನ ನಾವು ಮ್ಯಾಕ್ಸಿಮಮ್ ಅನಿಲಿಂಗ್ ಪ್ರೋಸೆಸ್ಗೆ ಒಳಪಡಿಸೋದ್ರಿಂದ ಮೆಜಾರಿಟಿ ಆಫ್ ದ ಸ್ಟೀಲ್ ಅಪ್ಲಿಕೇಶನ್ಸ್ ಹ್ಯಾವ್ annealed heat treatment process. Next heat treatment process is normalizing. As the name indicates, normalizing andre nodta barana. So normalizing is the heat treatment process where heating a steel 50 degree to the above upper critical temperature. Nodi, full annealing anta ಏನು ನೋಡಿದ್ವಿ, ಸೇಮ್ ಅದೇ ಥರ ಪ್ರೋಸೆಸ್ ಇಲ್ಲೂ ಕೂಡ ಫರ್ನೆಸ್ ಒಳಗಡೆ 50 ಡಿಗ್ರಿ ಸೆಂಟಿಗ್ರೇಡ್ ಎಬೋ ಅಪ್ಪರ್ ಕ್ರಿಟಿಕಲ್ ಟೆಂಪ್ರೇಚರ್ ಏನಿದೆಯೋ 930 ಡಿಗ್ರಿ ಸೆಂಟಿಗ್ರೇಡ್ ಅಪ್ಪರ್ ಕ್ರಿಟಿಕಲ್ ಟೆಂಪ್ರೇಚರ್ದು ಅಟ್ಮೋಸ್ಟ್ ಪಾಯಿಂಟು, ಅಲ್ಲಿಗಿಂತ 50 ಡಿಗ್ರಿ ಎಬೋ ಹೀಟ್ ಮಾಡ್ತೀವಿ. ಹೋಲ್ಡಿಂಗ್ ಫಾರ್ 15 ಮಿನಿಟ್ಸ್, 15 ನಿಮಿಷಗಳ ಕಾಲ ಅದನ್ನು ಹೋಲ್ಡ್ ಮಾಡ್ತೀವಿ. ಆ್ಯಂಡ್ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ದಿಸ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಅನಿಲಿಂಗ್ ಆ್ಯಂಡ್ ನಾರ್ಮಲೈಸಿಂಗ್. ಇಲ್ಲಿ ಯಾವುದ್ರಲ್ಲಿ ಕೂಲ್ ಮಾಡ್ತಾರೆ? ಸ್ಟಿಲ್ ಏರಲ್ಲಿ ಕೂಲ್ ಮಾಡ್ತಾರೆ. ಅಂದರೆ ಕಾಂಪೊನೆಂಟ್ನ ಹೊರಗಡೆ ತೊಗೊಂಡು ಗಾಳಿಗೆ ಬಿಟ್ಬಿಡ್ತಾರೆ. ಅದನ್ನು ಯಾವುದೇ ಥರ ನೀವು ಬ್ಲೋಯರ್ ಗಿಯರ್ ಏನೂ ಹಾಕ್ಬಾರ್ದು, ಯಾವುದೋ ಒಂದು ಪ್ಲೇಟ್ ಮೇಲೆ ಇಟ್ಟು ಅದು ಕೂಲ್ ಆಗೋಕ್ಕೆ ಬಿಡಬೇಕು. ಆವಾಗ ಬೇರೆ ಪ್ರಾಪರ್ಟೀಸು ಇನ್ಕ್ರೀಸ್ ಆಗುತ್ತೆ. ಇದಕ್ಕೂ ನಾರ್ಮಲೈಸಿಂಗು ಮತ್ತು ಅನಿಲಿಂಗು ಡಿಫ್ರೆನ್ಸ್ ಇಷ್ಟೇ. ಅಪ್ಪರ್ ಕ್ರಿಟಿಕಲ್ ಟೆಂಪ್ರೇಚರ್ಗೆ ಹೀಟ್ ಮಾಡ್ತೀವಿ, ಅಲ್ಲೂ ಕೂಡ ಹೋಲ್ಡಿಂಗ್ ಫಾರ್ ಸಮ್ ಟೈಮ್, ಇಲ್ಲಿ 15 ಮಿನಿಟ್ಸ್ನ ಹೋಲ್ಡ್ ಮಾಡ್ತೀವಿ. ಅದಾದಮೇಲೆ ಸ್ಟಿಲ್ ಏರ್ಗೆ ಕೂಲ್ ಮಾಡ್ತೀವಿ. ಅಲ್ಲಿ ಏನು ಮಾಡ್ತಾ ಇದ್ವಿ? ಫರ್ನೆಸ್ ಒಳಗಡೆ ಬಿಡ್ತಾ ಇದ್ವಿ. ದಟ್ ಇಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ಅನಿಲಿಂಗ್ ಆ್ಯಂಡ್ ನಾರ್ಮಲೈಸಿಂಗ್. ಏನಕ್ಕೆ ನಾರ್ಮಲೈಸಿಂಗ್ ಮಾಡ್ತೀವಿ? ಗ್ರೈನು ರಿಫೈನ್ ಆಗೋದಕ್ಕೋಸ್ಕರ, ಮತ್ತು ನೀಟಾಗಿ ಮೆಷಿನಿಂಗ್ ಆಗಲಿ ಕಾಂಪೊನೆಂಟ್ ಅನ್ನೋದಕ್ಕೋಸ್ಕರ, ಮತ್ತು ರಿಮೂವಲ್ ಆಫ್ ಸ್ಟ್ರೆಸ್ಸಸ್ ಫ್ರಮ್ ಕೋಲ್ಡ್ ವರ್ಕಿಂಗ್ ಮಾಡಿದಾಗ ಏನೇನು ಸ್ಟ್ರೆಸ್ಸಸ್ ಕಾಸ್ ಆಗಿರುತ್ತೋ ಅದನ್ನು ತೆಗಿಯೋಕ್ಕೋಸ್ಕರ ನಾವು ನಾರ್ಮಲೈಸಿಂಗ್ ಮಾಡ್ತೀವಿ. ಹಾಟ್ ವರ್ಕಿಂಗ್ ಮಾಡಿದಾಗ ಏನು ಕ್ರಿಸ್ಟಲ್ ಸ್ಟ್ರಕ್ಚರ್ ಇರ್ತದೋ ಡಿಸ್ಲೊಕೇಟ್ ಆಗಿರುತ್ತೆ. ಆ ಡಿಸ್ಲೊಕೇಟ್ ಆಗಿರೋದನ್ನ ಕರೆಕ್ಟ್ ಪೊಸಿಷನ್ಗೆ ಲೊಕೇಟ್ ಮಾಡೋಕ್ಕೋಸ್ಕರ ನಾವು ಏನು ಮಾಡ್ತೀವಿ? ವಿ ನಾರ್ಮಲೈಸ್ ದಿಸ್. ಆ್ಯಂಡ್ ಇಂಪ್ರೂವ್ಮೆಂಟ್ ಆಫ್ ಮೆಕ್ಯಾನಿಕಲ್ ಆ್ಯಂಡ್ ಎಲೆಕ್ಟ್ರಿಕಲ್ ಪ್ರಾಪರ್ಟೀಸ್. ಸೊ ಎಲ್ಲ ಕಾಮನ್ ಅಪ್ಲಿಕೇಶನ್ಸ್ ಅಥವಾ ಕಾಮನ್ ಪರ್ಪಸ್ ಆಗಿರೋದ್ರಿಂದ ನೀವು ಒಂದಷ್ಟು ನೋಟ್ ಮಾಡಿಕೊಂಡು 4 ಪಾಯಿಂಟ್ ನಾನು ತಲೆಗೆ ಇಟ್ಕೊಂಡ್ರೆ ಯು ಕ್ಯಾನ್ ಈಸಿಲಿ ಕ್ರ್ಯಾಕ್ ಇಟ್. ಸೊ ಯು ಕ್ಯಾನ್ ಸಿ ಹಿಯರ್, ಆಫ್ಟರ್ ದ ಫರ್ನೆಸ್ ಯು ಜಸ್ಟ್ ಲೀವ್ ದ ಕಾಂಪೊನೆಂಟ್ ಫಾರ್ ಸಮ್ ಟೈಮ್ ಇನ್ ಅ ಸ್ಟಿಲ್ ಏರ್. ಆವಾಗ ನಿಮಗೆ ಕ್ರಿಸ್ಟಲ್ ಸ್ಟ್ರಕ್ಚರ್ ನೀಟಾಗಿ ರಿಫೈನ್ ಆಗುತ್ತೆ. ಯಾವ್ಯಾವ ಒಂದು ಮೆಟಲ್ಸ್ ಅಥವಾ ಅಲಾಯ್ಸ್ನ ನಾರ್ಮಲೈಸ್ ಮಾಡ್ಬೋದು ಅಂದರೆ ಬರೀ ಸ್ಟೀಲ್ ಒಂದೇ ಅಲ್ಲ, ಕಾಪರ್, ಇನ್ನು ಸ್ಟೀಲಿಗೆ ಬಂದರೆ ಕಾರ್ಬನ್ ಸ್ಟೀಲ್, ಟೂಲ್ ಸ್ಟೀಲ್, ಸ್ಟೇನ್ಲೆಸ್ ಸ್ಟೀಲ್, ಕ್ಯಾಸ್ಟ್ ಐರನ್, ಬ್ರಾಸ್, ಅಲ್ಯೂಮಿನಿಯಂ, ನಿಕ್ಕಲ್ ಅಲಾಯ್. ಇಷ್ಟು ಕಾಂಪೊನೆಂಟ್ನ ನಾವು ನಾರ್ಮಲೈಸ್ ಮಾಡೋದ್ರಿಂದ ನಮಗೆ ಬೇಕಾಗಿರುವಂತಹ ಅಪ್ಲಿಕೇಶನ್ಸ್ನ ನಾವು ಪಡ್ಕೋಬಹುದು. ಇನ್ನು ಮ್ಯಾಕ್ಸಿಮಮ್ ನಾರ್ಮಲೈಸಿಂಗ್ ಯೂಸ್ ಮಾಡೋದು ಕಾರ್ಬನ್ ಸ್ಟೀಲ್ಸ್ ಮತ್ತು ಅಲಾಯ್ ಸ್ಟೀಲ್ಸಲ್ಲಿ. ಅಗೈನ್ ಸ್ಟೀಲ್ಸ್ ಎ ಮೇಜರ್ ಯೂಸರ್ ಆಫ್ ದಿಸ್ ನಾರ್ಮಲೈಸಿಂಗ್ ಪ್ರೋಸೆಸ್. ಇನ್ನು ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಕು ಡಿಫ್ರೆನ್ಸ್ ಬಿಟ್ವೀನ್ ಅನಿಲಿಂಗ್ ಆ್ಯಂಡ್ ನಾರ್ಮಲೈಸಿಂಗ್, ಆ್ಯಂಡ್ ದಿಸ್ ಇಸ್ ಅ ಕಾಮನ್ ಕ್ವಶನ್ ಯು ವಿಲ್ ಗೆಟ್ ಇನ್ ದ ಎಕ್ಸಾಮಿನೇಷನ್ ಆಲ್ಸೋ. ಸೊ ಇಲ್ಲಿ ಒಂದೊಂದಾಗಿ ನೋಡ್ತಾ ಬರೋಣ. ಸೊ ಅನಿಲಿಂಗಲ್ಲಿ ಪಾರ್ಟ್ಸ್ ಆರ್ ಗ್ರ್ಯಾಜುವಲಿ ಕೂಲ್ಡ್ ಇನ್ ಅ ಫರ್ನೆಸ್. ಯಾವ ಒಂದು ಪಾರ್ಟ್ಸನ್ನು ನೀವು ಈ ಟ್ರೀಟ್ಮೆಂಟ್ ಮಾಡ್ತಿರೋ ಅದನ್ನು ಫರ್ನೆಸ್ ಒಳಗಡೆ ಕೂಲ್ ಆಗೋದಕ್ಕೆ ಬಿಡ್ತೀರಿ. ಇಲ್ಲಿ ನಾರ್ಮಲೈಸಿಂಗಲ್ಲಿ ಏನು ಮಾಡ್ತೀವಿ? ಮೇಜರ್ ಡಿಫ್ರೆನ್ಸು, ಪಾರ್ಟ್ಸ್ ಆರ್ ಗ್ರ್ಯಾಜುವಲಿ ಕೋಲ್ಡ್ ಇನ್ ಅಥವಾ ಕೂಲ್ಡ್ ಇನ್ ಸ್ಟಿಲ್ ಏರ್. ಏನು ಗಾಳಿ ಇದೆಯೋ ಹೊರಗಡೆ ಅಲ್ಲಿಗೆ ನೀವು ತಂದಿಟ್ಟರೆ ಅದು ನಾರ್ಮಲೈಸಿಂಗ್ ಆಗುತ್ತೆ.
ಅನಿಲಿಂಗ್ ಮಾಡೋದ್ರಿಂದ ಸಾಫ್ಟ್ ಆಗುತ್ತೆ ಮೆಟಲ್ಲು ಮತ್ತು ಇಂಪ್ಯಾಕ್ಟ್ ಸ್ಟ್ರೆಂತು ಕಡಿಮೆ ಆಗುತ್ತೆ. ಮೆಟೀರಿಯಲ್ ಯೂಶ್ವಲಿ ನಿಮ್ಗೆ ಕಡಿಮೆ ಆಗುತ್ತೆ ಅನಿಲಿಂಗ್ ಮಾಡೋದ್ರಿಂದ. ಇದು ಅನಿಲಿಂಗಿಂತ ಸ್ವಲ್ಪ ಹಾರ್ಡ್ ಆಗುತ್ತೆ, ಯಾಕೆಂದರೆ ನೀವು ಸ್ಟಿಲ್ ಏರಲ್ಲಿ ಕೂಲ್ ಮಾಡಿದರೆ ಬೇಗ ಕೂಲ್ ಆಗುತ್ತೆ ಇದು, ಮತ್ತು ಇಂಪ್ಯಾಕ್ಟ್ ರೆಸಿಸ್ಟೆನ್ಸು ಜಾಸ್ತಿ ಆಗುತ್ತೆ. ಸೊ ಇದು ಹಾರ್ಡ್ ಆಗುತ್ತೆ, ಇದು ಸಾಫ್ಟ್ ಆಗುತ್ತೆ. ಇದು ಡಿಫ್ರೆನ್ಸ್ ಅರ್ಥ ಮಾಡ್ಕೊಳ್ಳಿ. ಇಂಪ್ಯಾಕ್ಟ್ ಸ್ಟ್ರೆಂತು ಇಲ್ಲಿ ಕಡಿಮೆ ಆಗುತ್ತೆ, ಇಂಪ್ಯಾಕ್ಟ್ ಸ್ಟ್ರೆಂತು ಜಾಸ್ತಿ ಆಗುತ್ತೆ. ಡಕ್ಟಿಲಿಟಿ ಜಾಸ್ತಿ ಆಗುತ್ತೆ ಇಲ್ಲಿ. ಪರ್ಸೆಂಟೇಜ್ ಆಫ್ ಎಲಾಂಗೇಷನ್ ಇಸ್ ಮೋರ್. ಯಾವಾಗ ಡಕ್ಟಿಲಿಟಿ ಜಾಸ್ತಿ ಆಗುತ್ತೋ ಆವಾಗ ನೀವು ಟೆನ್ಸೈಲ್ ಸ್ಟ್ರೆಂತ್ನ ಕೊಟ್ಟಾಗ ಎಲಾಂಗೇಷನ್ ತುಂಬ ಹೊತ್ತುಗಳ ಕಾಲ ಬಂದು ಆಮೇಲೆ ಈಲ್ಡ್ ಪಾಯಿಂಟ್ ಜನ್ರೇಟ್ ಆಗಿ ಆಮೇಲೆ ನಿಮಗೆ ಅಲ್ಟಿಮೇಟ್ ಪಾಯಿಂಟ್ ಬಂದು ಬ್ರೇಕ್ ಆಗುವಂಥದ್ದು. ಇಲ್ಲಿ ನೀವು ಹಾರ್ಡ್ನೆಸ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಡಕ್ಟಿಲಿಟಿ ಕಡಿಮೆ ಆಗುತ್ತೆ, ಮತ್ತು ಕಂಪೇರ್ ಟು ದ ಅನಿಲಿಂಗ್ ಸ್ವಲ್ಪ ಪರ್ಸೆಂಟೇಜು ಎಲಾಂಗೇಷನ್ ಕಡಿಮೆ ಇರುತ್ತೆ. ಕಡಿಮೆ ಹಾರ್ಡ್ನೆಸ್ಸು ಬಿಕಾಸ್ ಸಾಫ್ಟ್ ಆಗಿದೆ ಮೆಟಲ್ಲು, ಇದು ಹೈಯರ್ ಹಾರ್ಡ್ನೆಸ್ಸು, ಇದು ಕಡಿಮೆ ಸ್ಟ್ರೆಂತು ಮತ್ತು ಜಾಸ್ತಿ ಸ್ಟ್ರೆಂತು. ಇಷ್ಟೆಲ್ಲ ಡಿಸಡ್ವಾಂಟೇಜ್ ಇರಬೇಕಾದ್ರೆ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ, ಕೆಲವೊಂದು ಅಪ್ಲಿಕೇಶನ್ಗಳಿಗೆ ಈ ಥರ ನಿಮಗೆ ಬೇಕಾಗುತ್ತೆ ಪ್ರಾಪರ್ಟೀಸು, ಕೆಲವೊಂದು ಅಪ್ಲಿಕೇಶನ್ಗೆ ಈ ಥರ ಬೇಕಾಗುತ್ತೆ. ಹಾಗಾಗಿ ನಿಮ್ಗೆ ಯಾವ ಅಪ್ಲಿಕೇಶನ್ ಬೇಕು ನೋಡಿಕೊಂಡು ಆ ಪರ್ಟಿಕ್ಯುಲರ್ ಅನಿಲಿಂಗ್ ಅಥವಾ ನಾರ್ಮಲೈಸಿಂಗ ಏನು ಅಂತ ನೀವು ಮಾಡ್ಕೋಬೇಕಾಗತ್ತೆ. ಇಲ್ಲೊಂದಷ್ಟು ಡಿಫ್ರೆನ್ಸ್ ಇದೆ ನೋಡ್ಬೋದು. ಅನಿಲಿಂಗಲ್ಲಿ ಸಾಫ್ಟ್ ಆಗುತ್ತೆ, ಡಕ್ಟಿಲಿಟಿ ಇರುತ್ತೆ, ಸ್ಟ್ರೆಸ್ ರಿಲೀವ್ ಆಗುತ್ತೆ. ಇಲ್ಲಿ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ, ಟಫ್ನೆಸ್ ಜಾಸ್ತಿ ಆಗುತ್ತೆ ನಾರ್ಮಲೈಸಿಂಗಲ್ಲಿ, ಮತ್ತು ಯೂನಿಫಾರ್ಮ್ ಗ್ರೈನ್ ಸ್ಟ್ರಕ್ಚರ್ಸ್ ಬರುತ್ತೆ. ಇದು ಕೂಲಿಂಗ್ ಮೆಥಡ್ ಇಲ್ಲಿ ಸ್ಲೋ ಕೂಲಿಂಗು, ಕಂಟ್ರೋಲ್ಡ್ ಫರ್ನೆಸ್ ಕೂಲ್ ಆಗುತ್ತೆ. ಇದು ಫಾಸ್ಟರ್ ಕೂಲಿಂಗು, ಅನ್ಕಂಟ್ರೋಲ್ಡ್ ಏರ್ ಯಾವ ಥರನಾರೇ ಬೀಸ್ಬೋದು, ಗಾಳಿ ಜೋರಾಗಿ ಬಂದರೆ ಬೇಗ ಕೂಲ್ ಆಗುತ್ತೆ. ನಾರ್ಮಲ್ ಏರ್ ಇದ್ದರೆ ವೆದರು ಅದು, ಅದಕ್ಕೆ ನಾವು ಅನ್ಕಂಟ್ರೋಲ್ಡ್ ಅಂತ ಕರಿತೀವಿ. ಈ ಥರ ಯಾವ್ಯಾವುದಕ್ಕೆ ಯೂಸ್ ಮಾಡ್ತೀವಿ? ಮೆಷಿನಿಂಗ್ ಬೇಕು ಅಂದರೆ ಕಾಂಪೊನೆಂಟಿಗೆ ನಾವು ಅದನ್ನು ಅನಿಲಿಂಗ್ ಮಾಡ್ತೀವಿ. ಕೋಲ್ಡ್ ಫಾರ್ಮಿಂಗ್ ಅಂತ ಒಂದು ಅಪ್ಲಿಕೇಶನ್ಸ್ ಇದೆ, ಅಲ್ಲಿ ಯೂಸ್ ಮಾಡ್ತೀವಿ. ಯಾವ ಒಂದು ಅಪ್ಲಿಕೇಶನ್ಸ್ಗೆ ಸ್ಟ್ರೆಸ್ ರಿಲೀಫ್ ಜಾಸ್ತಿ ಬೇಕೋ ಅಲ್ಲಿ ಯೂಸ್ ಮಾಡ್ತೀವಿ. ಸ್ಟ್ರಕ್ಚರಲ್ ಅಪ್ಲಿಕೇಶನ್ಸಲ್ಲಿ ನಾವು ಇದನ್ನು ನೋಡ್ತೀವಿ. ಪ್ರೀ ಹಾರ್ಡ್ನಿಂಗ್ ಯಾವಾಗ ಬೇಕಲ್ಲಿ ನೋಡ್ತೀವಿ, ಮತ್ತು ಕಾಸ್ಟ್ ಎಫೆಕ್ಟಿವ್ನೆಸ್ ಬೇಕಾದಾಗ ನಾರ್ಮಲೈಸಿಂಗ್ ಪ್ರೊಸೆಸ್ನ ನೋಡ್ತೀವಿ. ಕಾಸ್ಟ್ ಮತ್ತು ಟೈಮ್ ಬಗ್ಗೆ ಬರೋದಾದರೆ, ಇದು ಮೋರ್ ಟೈಮ್ ಕನ್ಸ್ಯೂಮಿಂಗ್ ಟಾಸ್ಕ್ ಆಗಿರೋದ್ರಿಂದ ಹಾರ್ಡ್ನೆಸ್ ರೀಟ್ರೀಟ್ಮೆಂಟ್ ಪ್ರೊಸೆಸ್ಸು ನಿಮಗೆ ಆಬ್ವಿಯಸ್ಲಿ ಕಾಸ್ಟ್ ಜಾಸ್ತಿ ಇರುತ್ತೆ. ಈ ಕಡೆ ನಾರ್ಮಲೈಸಿಂಗಲ್ಲಿ ಫಾಸ್ಟರ್ ಪ್ರೋಸೆಸ್ ಆಗಿರೋದ್ರಿಂದ ನೀವು ಬೇಗ ಅದನ್ನು ಈ ಟ್ರೀಟ್ಮೆಂಟ್ ಫರ್ನೆಸಿಂದ ಹೊರಗಡೆ ತೆಗೆಯೋದ್ರಿಂದ ಕಾಸ್ಟು ಅಷ್ಟು ಖರ್ಚಾಗೋದಿಲ್ಲ. ಸೊ ಇಷ್ಟು ಡಿಫ್ರೆನ್ಸನ್ನು ನೀವು ಬರೆದು ಪ್ರಾಕ್ಟೀಸ್ ಮಾಡಿದ್ರೆ, ಈವನ್ ಇಫ್ ದ ಆಸ್ಕ್ ಯು ಟು ರೈಟ್ ದ 3 or 4 ಡಿಫ್ರೆನ್ಸ್ ಬಿಟ್ವೀನ್ ಅನಿಲಿಂಗ್ ಆ್ಯಂಡ್ ನಾರ್ಮಲೈಸಿಂಗ್, ಯು ಕ್ಯಾನ್ ಈಸಿಲಿ ರೈಟ್ ಅಟ್ಲೀಸ್ಟ್ 3 to 4. ಯಾವ ಒಂದು ಅಪ್ಲಿಕೇಶನ್ಸ್ ಇವಾಗ ಇವೆರಡರಲ್ಲಿ ಕಂಪೇರ್ ಮಾಡಿದ್ರೆ ರೈಟ್ ಚಾಯ್ಸ್ ಬಗ್ಗೆ ಹೇಳೋದಾದರೆ, ವರ್ಕೆಬಿಲಿಟಿ ಜಾಸ್ತಿ ಬೇಕು ಅಂದರೆ ಕಾಂಪೊನೆಂಟಲ್ಲಿ ನಿಮಗೆ ವರ್ಕೆಬಿಲಿಟಿ ಜಾಸ್ತಿ ಬೇಕು ಅಂದರೆ ಚೂಸ್ ಅನಿಲಿಂಗ್. ಸ್ಟ್ರೆಂತ್ ಮತ್ತು ಟಫ್ನೆಸ್ ಜಾಸ್ತಿ ಬೇಕು ಅಂದರೆ ಚೂಸ್ ನಾರ್ಮಲೈಸಿಂಗ್. ನಿಮಗೆ ಕಡಿಮೆ ಕಾಸ್ಟಲ್ಲೇ ಹೀಟ್ ಟ್ರೀಟ್ಮೆಂಟ್ ಆಗಬೇಕು ಅಂದರೆ ಚೂಸ್ ನಾರ್ಮಲೈಸಿಂಗ್. ಸೊ ಆ್ಯಸ್ ಸಿಂಪಲ್ ಆ್ಯಸ್ ದ್ಯಾಟ್. ಸೊ ಎಲ್ರಿಗೂ ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಅನಿಲಿಂಗ್ ಮತ್ತು ನಾರ್ಮಲೈಸಿಂಗ್ ಈ ಟ್ರೀಟ್ಮೆಂಟ್ ಪ್ರೊಸೆಸ್ಸಲ್ಲಿ ನಿಮ್ಗೆ ಏನೇ ಡೌಟ್ ಇದ್ದರೂ ಯು ಕ್ಯಾನ್ ಲೀವ್ ಅ ಕಮೆಂಟ್. ಡೋಂಟ್ ಫರ್ಗೆಟ್ ಟು ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.